ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್ IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಅನುಭವಗಳು, ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವಗಳು ಅವ್ರ ಜೀವನದಲ್ಲಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡೋದಿದ್ದೇನೆ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇರುವಂಥ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಆ ವಿಡಿಯೋಲಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಸುಲಭವಾಗಿ ಬೇರೆ ಎಲ್ಲೂ ಅಷ್ಟು ಸುಲಭವಾಗಿ ಸಿಗಲ್ಲ. ಆದ್ದರಿಂದ ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಂದರೆ, ಮುಖ್ಯವಾಗಿ ವ್ಯವಹಾರದಲ್ಲಿ ಏರಿಳಿತ ಆಗ್ತಕ್ಕಂಥದ್ದು, ಬಿಸ್ನೆಸ್ ಮಾಡಬೇಕಾದ್ರೆ ವೃತ್ತಿ ಉದ್ಯೋಗದಲ್ಲಿ ಒಂದಿಷ್ಟು ಏರಿಳಿತ ಬರ್ತಕ್ಕಂಥದ್ದು, ಅವಮಾನಗಳನ್ನು ಅನುಭವಿಸ್ತಕ್ಕಂಥದ್ದು, ತುಂಬ ಚೆನ್ನಾಗಿ ನಡೀತಕ್ಕಂಥ ಬಿಸ್ನೆಸ್ಸು ಸಡನ್ನಾಗಿ ಡೌನ್ ಆಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಇನ್ನೊಬ್ಬರು ಕಾಂಪಿಟೇಟರ್ ಹುಟ್ಕೊಳ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಇನ್ನೊಬ್ಬ ಶತ್ರು ಹುಟ್ಕೊಂಡು ಅವನಿಂದ ನಿಮಗೆ ಮಾಂತ್ರಿಕವಾಗಿ ಸಮಸ್ಯೆ ಆಗ್ತಕ್ಕಂಥದ್ದು, ಅವರಿಂದ ನಿಮಗೆ ಅವಮಾನಗಳಾಗ್ತಕ್ಕಂಥದ್ದು, ಅವರಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಅಥವಾ ವೃತ್ತಿಯಲ್ಲಿ ಕೋರ್ಟ್ ಕಚೇರಿಗೆ ಅಲ್ಲಾಡ್ತಕ್ಕಂಥ ಸಾಧ್ಯತೆಗಳು, ಅದೇ ರೀತಿಯಾಗಿ ಹಿಂಬಡ್ತಿ ಆಗ್ತಕ್ಕಂಥದ್ದು, ಸರ್ಕಾರಿ ಹುದ್ದೆ ಇರತಕ್ಕಂಥವ್ರು ಅಥವಾ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಒಳ್ಳೆ ಪೊಸಿಷನ್ ಇದ್ದಂಥವ್ರಿಗೆ ಹಿಂಬಡ್ತಿ ಆಗ್ತಕ್ಕಂಥದ್ದು, ಕೆಲಸದಿಂದ ಅವ್ರಿಗೆ ತೆಗಿತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಸಂದರ್ಭದಲ್ಲಿ ಬರ್ಬೋದು. ಕನ್ಯಾ ರಾಶಿಯವರಿಗೆ ಯಾರಾದರೂ ಸ್ಟ್ರಾಂಗ್ ಆಗಿ ಮಾಟ ಪ್ರಯೋಗ ಮಾಡಿದಾಗ, ಒಂದು ವೇಳೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಬೇಕಾಗಿದ್ದಾಗ ಈ ಸಮಸ್ಯೆಗಳು ಅತಿ ಹೆಚ್ಚು ಬಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಲ್ಲ ಸಮಸ್ಯೆಗಳು ಬಂದ್ಬಿಡುತ್ತಂತಲ್ಲ, ಇದರಲ್ಲಿ ಯಾವುದಾದ್ರು ಒಂದು ತುಂಬ ಮೇಜರಾಗಿ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇರ್ತವೆ. ಹಣಕಾಸಿನ ಸಮಸ್ಯೆ ಬರ್ತಕ್ಕಂಥದ್ದು, ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಕೋರ್ಟ್ ಕಚೇರಿ ಅಲ್ಲಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರಿಳಿತ ಬರ್ತಕ್ಕಂಥದ್ದು, ಹಿಡಿದ ಕೆಲಸ ಅಷ್ಟು ಸುಲಭವಾಗಿ ಕೈಗೊಡ್ದಿರ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು. ಆದರೆ ಈ ಸಮಸ್ಯೆಗಳು ನಾನು ಏನು ಹೇಳಿದೆನಲ್ಲ ಇಷ್ಟೊತ್ತು, ಆ ಒಂದು ಸಮಸ್ಯೆಗಳು ಮೇಜರಾಗಿ ಕಾಡಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿಂದುಳಿತಕ್ಕಂಥದ್ದು ಅಥವಾ ಫೇಲ್ ಆಗ್ತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟುಬಿಡ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಬರಬಹುದು. ಒಂದು ವೇಳೆ ಮಾಂತ್ರಿಕ ಸಮಸ್ಯೆ ತುಂಬ ಪವರ್ಫುಲ್ ಆಗಿ ಯಾರಾದರೂ ನಿಮ್ಮ ಕಂಡ್ರೆ ಆಗದೇ ಇರತಕ್ಕಂಥವ್ರು, ಶತ್ರುಗಳು, ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಮಾಡಿಸಿದಾಗ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಮಾಂತ್ರಿಕ ಸಮಸ್ಯೆ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಮಾಡ್ಕೋಬೇಕಂತ ಒಂದಿಷ್ಟು ಮಾಹಿತಿಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ನಾನು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋನು ಮಾಡಿ ಹಾಕ್ತೀನಿ. ಆದರೆ ಇದೆಲ್ಲಕ್ಕೂ ಪರಿಹಾರ ರೂಪವಾಗಿ ನೀವು ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೋಬೋದು. ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಂಡಾಗ ಹಿಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿದ್ರು ನಿವಾರಣೆ ಆಗುತ್ತೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡಿದಾಗ ಅವರಿಗೆ ರಿವರ್ಸ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗೋದು ಕಾಯ್ತಾ ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸ್ಥಳದಲ್ಲಿ ಮಾಡ್ತಕ್ಕಂಥ ಈ ಅಷ್ಟದಿಗ್ಬಂಧನಗಳು ತುಂಬ ಪವರ್ಫುಲ್ ಆಗಿರ್ತವೆ. ನೀವು ಸಹ ಇದನ್ನು ಅಷ್ಟದಿಗ್ಬಂಧನ ಅಳವಡಿಸ್ಕೊಂಡು ಒಂದಿಷ್ಟು ಮಾಂತ್ರಿಕ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನವನ್ನು ಮಾಡಬಹುದು. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ. ಅದರಿಂದ ಅಂಜನ ಹಾಕ್ಸಿದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಇಲ್ಲಾಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತವಾ ಇಲ್ವಾ, ವ್ಯಾವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಕಾ ಮಾಡಬಾರ್ದಾ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು. ಒಂದು ಅಂಜನ ನಿಮ್ಮ ಮನೇಲಿದ್ದರೆ ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ. ಅಂಜನ ಅಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ, ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋಂಥ ಪ್ರೇಮೇನೂ ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ. ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳುವಂಥದ್ದು ಮಾಡಿ. ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ. ತುಂಬ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ. ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲೂ ಇಲ್ಲ. ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ. ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ. ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥನ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ. ಭಾಳ ಎಚ್ಚರಿಕೆಯಿಂದಿರಿ. ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು 100% ನೀವು ಕಳ್ಕೊಳ್ತೀರಾ. ನಮ್ಮ ಅಂಜನ ಭವಿಷ್ಯದ ಹೆಸರನ್ನು ಉಪಯೋಗಿಸಿ
ಉಪಯೋಗಿಸ್ಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂಥ ನೋಡ್ತಾ ಇದ್ದೀವಿ. ಅಂಥವ್ರು ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥ ಖಂಡಿತವಾಗೂ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ. ದಯವಿಟ್ಟು ಇದನ್ನ ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸಾವಿರಾರು ಜನಗಳಿಗೆ, ನೂರಾರು ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡಿವಿ. ಗುರುವಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದ್ದೀವಿ. ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರು ಸಿಗಲ್ಲ. ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅಂಜನವನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ. ಬೇರೆಯವರಿಗೆ ಅಂಜನ ಹೇಳ್ಬೇಕಾದ್ರೆ ಸಿದ್ಧಿ ಪಡೆದ ಅಂಜನ ಹೇಳೋದಂತ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಮಾಡಿ. ಎರಡು ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಮಾಡ್ತಾ ಇರ್ತೀವಿ. ಒಂದು ಬೇಸಿಕ್ ಆಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು, ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ, ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡಿತಕ್ಕಂಥದ್ದನ್ನು ಮಾಡ್ಬೋದು. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗಿಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪದೋಷಗಳು, ಕಾಳ ಸರ್ಪದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜ ದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳು ದಶೆ ನಡೀತಿದೆಯಾ, ಶತ್ರು ಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ, ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಗುರುಬಲ ಹೇಗಿದೆ, ಗೋಚಾರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸ್ತಕ್ಕಂಥದನ್ನ ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ. ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನ ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸಿದ್ರೆ ನೇರ ಟೈಮ್ ತೊಗೊಂಡು ಭೇಟಿ ಆಗುವಂಥದ್ದನ್ನ ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ, ನಮ್ಮ ಅಂಜನ ಬೋಸ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದ ಇರತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವಿಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮಾಡಿ ಅಂತ ಹಾರೈಸ್ತಾ ಇವತ್ತು ನೋಡಿ ಎಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.